ಇನ್ನು ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ಮಾತುಗಳು ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಭೇಟಿಗೆ ನೀಡ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನಾಳೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಅವರನ್ನ ಕೂಡ ಭೇಟಿಯಾಗಲಿದ್ದಾರೆ. ಇನ್ನು ಗಡ್ಕರಿಯ ಜೊತೆಗೆ ಸತೀಶ್ ಭೇಟಿಯಾಗಿ ಚರ್ಚೆಯನ್ನು ನಡೆಸುತ್ತಾರೆ. ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ. ರಾಜ್ಯ ರಾಜಕಾರಣದ ಬಗ್ಗೆ ನಾಯಕರ ಜೊತೆಗೆ ಮಂಥನ ನಡೆಸಲಾಗತ್ತೆ. ಈಗಾಗಲೇ ಸಿಎಂ ಕುರ್ಚಿ ಬದಲಾವಣೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಜೋರಾದ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಸಚಿವರು ದೆಹಲಿಗೆ ಭೇಟಿಯನ್ನ ನೀಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ಚರ್ಚೆಗಳ ನಡುವೆ ಇವರ ಭೇಟಿ ಯಾವ ವಿಚಾರಕ್ಕಾಗಿ ಅಥವಾ ಹೈಕಮಾಂಡ್ನ ಬಳಿ ಏನಾದರೂ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಕೂಡ ಸದ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಗೆ ಭೇಟಿಯಾಗಿ ನಂತರ ನಾಳೆ ಕೇಂದ್ರ ಹೆದ್ದಾರಿ ಸಚಿವರು ನಿತಿನ್ ಗಡ್ಕರಿ ಅವರನ್ನ ಭೇಟಿಗೆ ಆಗ್ತಾರೆ. ರಾಜ್ಯದ ಹೆದ್ದಾರಿಗಳ ಬಗ್ಗೆ ಗಡ್ಕರಿ ಜೊತೆಗೆ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೂ ಕೂಡ ಪ್ರಯತ್ನವನ್ನ ಮಾಡಲಾಗುತ್ತೆ. ಇನ್ನು ಜಾರಕಿಹೊಳಿ ಮೂಲಕ ಬೇಡಿಕೆ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ರಾಜ್ಯ ರಾಜಕಾರಣದ ಬಗ್ಗೆ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆಗಳು ಏನು, ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಕುರಿತಂತೆ ಅಲ್ಲಿ ಸಮಾಲೋಚನೆಯನ್ನ ಮಾಡಲಾಗತ್ತೆ. ಜಾರಕಿಹೊಳಿ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಯಣ ಏನಾಗುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಚಳ್ಳಕೆರೆ ರಘುಮೂರ್ತಿ, ಅನಿಲ್ ಚಿಕ್ಕಮಾದು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯ ವೇಳೆ ತಮ್ಮನ್ನ ಪರಿಗಣಿಸೋದಕ್ಕೆ ಮನವಿಯನ್ನ ಮಾಡ್ತಾರಾ ಅಂತ ಹೇಳಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಈಗಾಗಲೇ ಸಿಎಂ ಕುರ್ಚಿ ಬದಲಾವಣೆ ಹಾಗೆ ಸಂಪುಟ ಪುನರ್ರಚನೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ಮಾಡ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಯಾರನ್ನೆಲ್ಲ ಭೇಟಿ ಆಗಬಹುದು, ಯಾವ ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಜೊತೆಗೆ ಪ್ರಸ್ತಾಪ ಮಾಡಬಹುದು, ಜೊತೆಗೆ ಏನೆಲ್ಲ ಇದೆ ಅವರ ಪ್ಲಾನ್ಸ್? ದಿವ್ಯಾ, ಸತೀಶ್ ಜಾರಕಿಹೊಳಿ ಅವರು ಇಂದು ಭೇಟಿ ನೀಡಬೇಕಾಯ್ತು ಅಂದ್ರೆ ನಾಳೆ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ 3 ಪ್ರಮುಖ ವಿಷಯ ಅಂದ್ರೆ, ಒಂದು ಸಚಿವ ಸಂಪುಟ ಪುನರ್ರಚನೆ, ಸಮುದಾಯದ ಸಚಿವ ಸ್ಥಾನ ಏನು ಖಾಲಿ ಇತ್ತು ಆ ಖಾಲಿ ಸ್ಥಾನಗಳಿಗೆ ತಮ್ಮದೇ ಆದಂತಹ ಅವಕಾಶವನ್ನ ಕಲ್ಪಿಸಿ ಅಂತ ಹೇಳೋದು. ಇವತ್ತು 3 ವಿಷಯಗಳನ್ನ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ದೆಹಲಿ ತೆರಳುತ್ತಾ ಇದ್ದಾರೆ. ಅಧಿಕೃತ ಅಂತಂದ್ರೆ ತಮ್ಮ ಇಲಾಖೆ ಏನು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾರೆ, ಆ ಒಂದು ಸಚಿವರಂತ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡುವಂತ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮತ್ತು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಕೋರ್ಬೇಕು. ಆ ಒಂದು ವಿಚಾರ ಸಂಬಂಧಪಟ್ಟನು ಸಹ ಇದೇ ವೇಳೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಒಟ್ಟು ಸುಮಾರು 4-5 ಜನಗಳನ್ನ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾನು ಸಹ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಈ ಒಂದು ಭೇಟಿ ವಿಚಾರ ರಾಜಕಾರಣದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಅಧಿಕಾರ ಹಸ್ತಾಂತರ, ಗುಸುಗುಸು, ನವೆಂಬರ್ ಕ್ರಾಂತಿ ವಿಚಾರ, ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಂತ ಅನ್ನೋದು, ಇವೆಲ್ಲಕ್ಕಿಂತ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಇದೇ ನವೆಂಬರ್ 20ನೇ ತಾರೀಕು ತಮ್ಮ ಒಂದು 5 ವರ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಳಿಸಿದ ನಂತರ ತಮ್ಮ ಸ್ಥಾನಕ್ಕೆ ಅಂದ್ರೆ ಏನು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಆ ಮೂಲಕ ಸಿಎಂ ಕುರ್ಚಿಯ ರೇಸ್ ಅನ್ನ ಹಾಗಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಒಂದು ವಿಷಯ, ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ತಮಗ್ ಕೊಡಬೇಕು ಅನ್ನೋದು. ಎರಡನೇ ವಿಷಯ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸಿಎಂ ಅವರನ್ನ ಏನಾದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ದೆ ಆದಲ್ಲಿ ಸುಮಾರು 4-5 ಉಪ ಮುಖ್ಯಮಂತ್ರಿಗಳ ಸ್ಥಾನಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ತಮ್ಮ ಒಂದು ಸಮುದಾಯಕ್ಕೆ, ಎಸ್ಟಿ ಸಮುದಾಯಕ್ಕೂ ಸಹ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಮತ್ತು ತಮ್ಮ ಇಬ್ಬರು ಸಚಿವರನ್ನ ಈ ಹಿಂದೆ ನಾಗೇಂದ್ರ ಇರ್ಬೋದು ಮತ್ತು ರಾಜಣ್ಣ ಅವರನ್ನ ಕೈ ಆ ಒಂದು ಖಾತೆಗಳನ್ನು ಸಹ
ತಮ್ಮ ಸಮುದಾಯದ ಇಬ್ಬರಿಗೆ ಶಾಸಕರಿಗೆ ಕೊಡಬೇಕು ಅಂತ ಅನ್ನೋದು ಇದು ಪ್ರಮುಖ ಒಂದು ಅಜೆಂಡಾವಾಗಿ ದೆಹಲಿಗೆ ತೆರಳ್ತಾ ಇದ್ದಾರೆ. ಹೀಗಾಗಿ ಏನು ಮುಖ್ಯಮಂತ್ರಿಗಳು 14ನೇ ತಾರೀಕು ದೆಹಲಿಗೆ ತೆರಳ್ತಾ ಇದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶದ ನಂತರ. ಅದ್ರ ಮುಂದಿನ ದಿನ ಅಂದ್ರೆ 11ನೇ ತಾರೀಕು ನವೆಂಬರ್ 11ನೇ ತಾರೀಕು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳ್ತಾ ಇದ್ದಾರೆ. ಅದರ ಪೂರ್ವವಾಗಿ ಹಲವಾರು ಶಾಸಕರು ಸಹ ದೆಹಲಿಗೆ ತೆರಳಿ ಪಕ್ಷ ವರಿಷ್ಠರನ್ನ ಭೇಟಿ ಮಾಡಿಕೊಂಡು ಸಚಿವ ಸ್ಥಾನಕ್ಕೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ ಕ್ರಾಂತಿ ಅಂತ ಎಲ್ಲರೂ ಸಹ ಮಾಡ್ತಾ ಇದ್ರು ಸಹ ಪರೋಕ್ಷವಾಗಿ ಎಲ್ಲರೂ ಸಹ ತಮ್ಮ ಅಭಿಲಾಷೆಗಳನ್ನ ಆಶೆಯನ್ನ ವ್ಯಕ್ತಪಡಿಸುವ ಮೂಲಕ ತಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳು, ನಮ್ಮ ಪಕ್ಷದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ನಮಗೆ ಆ ಸಂದರ್ಭದಲ್ಲಿ ಅವಕಾಶ ಸಿಗುತ್ತೆ ಅಂತ ಅನ್ನೋದನ್ನ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾಯಕರ ಮುಂದೆ ಪಕ್ಷದ ವರಿಷ್ಠರ ಮುಂದೆ ಮಂಡಿಸುವ ಮೂಲಕ ತಮಗೆ ರಾಜಕೀಯ ಲಾಭವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರ ತಿಳಿದಿದೆ ಅಂತ ಒಂದು ವಿಷಯ. ಇನ್ನೊಂದು ಮಹತ್ವದ್ದು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಿಎಂ ಸಿದ್ದರಾಮಯ್ಯನವರ ಪರಮ ಬಲಗೆ ಬಂಟರು. ಹಾಗಾಗಿ ಸಿದ್ದರಾಮಯ್ಯನವರ ಶತಾಯಗತ ಅದೇ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋ ನಿಲುವಿನಲ್ಲಿ ಸತೀಶ್ ಜಾರಕಿಹೊಳಿ ಸಹ ಪ್ರಬಲರು ಅಥವಾ ಮುಖ್ಯಸ್ಥರು. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಲಾಬಿ ನಡೆಸಲಿಕ್ಕೂ ಸಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ವಿಷಯವೂ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಏನೋ ಮುಂದಿನ ಬಜೆಟ್ ನಾವು ಜನವರಿ ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸಿದ ನಂತರ ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಡಿಸಿಎಂ ತುಂಬಾ ತರಾತುರಿ ಇದೆ, ನವೆಂಬರ್ 21ನೇ ತಾರೀಕು ಡೇಟ್ ಕೊಟ್ಕೊಂಡಿದ್ದಾರೆ ಸಿಎಂ ಸ್ಥಾನ ಪದಗ್ರಹಣಕ್ಕೆ ಅಂತ ಹೇಳ್ತಿದ್ದಾರೆ. ಇವೆಲ್ಲವನ್ನ ತಪ್ಪಿಸ್ಲಿಕ್ಕೂ ಸಹ ಒಂದೊಂದು ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ದೆಹಲಿ ಹಂತದಲ್ಲಿ ನಡೆಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ ಅಂತ ಹೇಳ್ಕೊಂಡು ಕ್ರಾಂತಿ ಆಗ್ತಾ ಇದೆ, ಕ್ರಾಂತಿ ಇಲ್ಲ, ಯಾವುದೋ ಬದಲಾವಣೆ ಇಲ್ಲ ಅಂತ ಹೇಳ್ಕೊಂಡೆ ಎಲ್ಲ ಬದಲಾವಣೆಗಳ ಮುನ್ಸೂಚನೆಗಳು ಮತ್ತು ಈ ಸುನಾಮಿಗೆ ಮುನ್ಸೂಚನೆಯಾಗಿ ಹಲವಾರು ಲಕ್ಷಣಗಳು ಕಂಡುಕೊಂಡು ಪ್ರಕೃತಿಯಲ್ಲಿ ಆ ರೀತಿ ಈ ಸಚಿವ ಸಂಪುಟ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಮುಂಚೆನೆ ಹಲವಾರು ಸೂಕ್ಷ್ಮಗಳು, ಹಲವಾರು ಬದಲಾವಣೆಗಳು ಪಕ್ಷ ಮತ್ತು ವರಿಷ್ಠ ಹಂತದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಮತ್ತು ಬದಲಾವಣೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರೆಲ್ಲರ ಪರಿಣಾಮ, ಇದೆಲ್ಲರ ಪ್ರಭಾವ ನವೆಂಬರ್ ನಲ್ಲಿ ಕ್ರಾಂತಿ ಆಗ್ಬೋದು ಅಥವಾ ಮುಖ್ಯಮಂತ್ರಿಗಳು ಬದಲಾಗಬಹುದು. ಇಲ್ಲದಿದ್ದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ವಿಷಯದಲ್ಲಿ ಸಂಪೂರ್ಣವಾಗಿ ಇರುವಂತ ಎಲ್ಲ ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಸಚಿವರನ್ನ ನೇಮಕಾತಿ ಮಾಡುವಂತ ಹೊಸ ಪ್ರಸ್ತಾವನೆಯೂ ಸಹ ಇದೆ. ಹೀಗಾಗಿ ಇದರಲ್ಲಿ ಇವಿಷ್ಟು ವಿಚಾರಗಳಲ್ಲಿ ಯಾವ ವಿಚಾರ ಮೊದಲುಗೊಂಡು ಅದಕ್ಕೆ ಚಾಲನೆ ಸಿಗುತ್ತೆ ಅಂತ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಾಳೆ ದೆಹಲಿಗೆ ತೆರಳುತ್ತಿರೋದಕ್ಕೆ ಪ್ರಮುಖ ಕಾರಣವಾಗಿದೆ. ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕತ್ವ ವಹಿಸಿಕೊಳ್ತಾರೆ ಅಂತ ಒಂದು ಕೊಟ್ಟಂತ ಹೇಳಿಕೆ ಅಥವಾ ಮುಖ್ಯಮಂತ್ರಿ ಬದಲಾಗ್ತಕ್ಕಂಥ ಸೂಚನೆ ಇವೆಲ್ಲದಕ್ಕೂ ಸಹ ಈಗ ಒಂದು ನಾಂದಿ ಆಡಲಾಗಿದೆ. ಈಗ ಅದರ ಒಂದು ಪ್ರಕ್ರಿಯೆಗಳು ಆರಂಭವಾಗಿದೆ. ಆ ಪ್ರಕ್ರಿಯೆ ಭಾಗವಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.